ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ನಿಮ್ಮ ಮಗಳಿಲ್ಲ ಅಂತ ಹೇಳಿದ್ರಿ, ನೋಡಿದ್ರೆ ನಿಮ್ಮ ಮಗಳನ್ನೇ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ. ನಮ್ಮ ಸುಬ್ಬಿಯಲ್ಲಿ ಸರ್. ಸುಬ್ಬಿ ಸುಬ್ಬಿ ನಾನೇ ಸುಬ್ಬಿ. ಏನು ನೀನು ನಮ್ಮ ಸುಬ್ಬಿನ? ಸಖತ್ತ ಕಾಣಿಸ್ತೀಯ ಸುಬ್ಬಿ, ಲುಕಿಂಗ್ ಲೈಕ್ ಎ ಹೀರೋಯಿನ್. ಸೂಪರ್ ಡೂಪರ್ ಕಾಣಿಸ್ತಾ ಇದೆಯಾ ಸುಬ್ಬಿ? ಹೌದಾ ಕಾವೇರಿ ಅಕ್ಕ, ಅಷ್ಟ್ ಚಂದ ಕಾಣಿಸ್ತಾ ಇದ್ದೀನಾ? ಚಂದ ಕಾಣಿಸ್ತಾ ಇದ್ದೀನಿ. ಸ್ವಾಮಿ ಅವರೇ, ನಿಮ್ಗೆ ಓಕೆ ಆದ್ರೆ ಸುಬ್ಬಿನ ಇವಾಗಲೇ ಮನೆ ಕರ್ಕೊಂಡು ಹೋಗ್ಬೋದಾ? ಈಗ ರಾತ್ರಿ ಆಗೈತೆ, ಇಷ್ಟೊತ್ತಿನಲ್ಲಿ ಹೆಣ್ಮಕ್ಳನ್ನ ನಾವು ಆಚೆ ಕಳ್ಸಕ್ಕಿಲ್ಲ. ನಾಳೆ ಬನ್ನಿ. ಅದು ಹೋಗ್ಲಿ ಬಿಡು ಮಗ, ಇಷ್ಟು ದಿನಾನೇ ಕಾದಿದೀವಂತೆ, ಒಂದು ರಾತ್ರಿಲಿ ಏನೂ ಆಗಲ್ಲ. ಹೊಡೋಣ, ಬರ್ತೀವಿ ಸುಬ್ಲಕ್ಷ್ಮಿ ಅವರೇ. ಹಾಯ್ ಚಿಕ್ಕಿ. ನೀನ್ ಯಾವಾಗಪ್ಪು ಇಷ್ಟೊಂದು ಬೇಜವಾಬ್ದಾರಿ ಅದೇ? ನೀ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಚಿಕ್ಕಿ, ಏನಾಯ್ತು? ನಾನೇನ್ ಮಾಡ್ದೆ? ಸೀತಾ ಅಡ್ಗೆ ಮಾಡೋದಕ್ಕೆ ಹೋಗಿ ಬಟ್ಟೆಗೆ ಬೆಂಕಿ ಹತ್ಕೊಂಡು ಎಂತ ದೊಡ್ಡ ಅನಾಹುತ ಆಯ್ತು ಗೊತ್ತಾ? ವಾಟ್? ಏನ್ ಹೇಳ್ತಾ ಇದೀರಾ ಚಿಕ್ಕಿ? ಸೀತಾಗೆ ಏನಾಯ್ತು? ದೇವ್ರ ದೊಡ್ಡವನು, ಸೀತಂಗೇನು ಆಗಿಲ್ಲ ಅಪ್ಪು. ಆದ್ರೆ ಸೀತಾ ಮಾನಸಿಕವಾಗಿ ಎಷ್ಟು ಕುಗ್ಗಿದಾಳ್ ಗೊತ್ತಾ? ಅದು ಇವತ್ತಾದ ಇನ್ಸಿಡೆಂಟ್ ಇಂದ ಅವ್ಳಿಗೆ ಏನೋ ಆಗಿದೆ ಅಂತ ಹೇಳಿ ಎಷ್ಟು ಒದ್ದಾಡ್ತಾ ಇದ್ದಾಳ್ ಗೊತ್ತಾ? ಸೀತನ್ ಬಗ್ಗೆ ಎಲ್ಲ ಗೊತ್ತಿದ್ದು ನೀನ್ ಬರ್ಲಿಲ್ವಲ್ಲೋ? ಬಟ್ ಚಿಕ್ಕಿ, ನಂಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಯಾಕೆ ನಂಗೆ ಯಾರು ಏನೂ ಹೇಳಿಲ್ಲ? ಗೊತ್ತಿಲ್ವಾ? ನಾನೇ ಫೋನ್ ಮಾಡಿದ್ನಲ್ಲ, ಅವನೇ ರಿಸೀವ್ ಮಾಡ್ದ. ಯಾಕಶೋಕ್ ಫೋನ್ ಮಾಡಿದ್ದನ್ನು ಹೇಳಿಲ್ವಾ? ಯಾಕೋ ಮಗ ಹೇಳಿಲ್ಲ? ಚಿಕ್ಕಿ ಫೋನ್ ಮಾಡಿದ್ರಾ? ಮಗ, ಚಿಕ್ಕಿ ಕಾಲ್ ಮಾಡಿದ್ರು, ಆದ್ರೆ ಅಂದ್ರೆ ಸೀತನ್ಗೆ ಈ ತರ ಆಗಿದೆ ಅಂತ ಗೊತ್ತಿದ್ದು ನೀ ನಂಗೆ ಹೇಳಿಲ್ವಾ? ಅಲ್ಲ ಮಗ, ಅದು ಯಾಕಶೋಕ್ ಯಾಕೆ ಹೀಗ್ ಮಾಡ್ದೆ? ಮಗ ನೀನ್ ಈ ತರ. ಮಗ ಪ್ಲೀಸ್ ನಾನು ಹೇಳೋದನ್ನ ಕೇಳಿಸ್ಕೊ. ಸೀತಂಗೆ ಏನೂ ಆಗಿಲ್ಲ ಅನ್ನೋದನ್ನ ನಾನು ಸೂರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ನಿನಗೆ ಹೇಳಿಲ್ಲ ಅಷ್ಟೇ. ನಿನಗೆ ಹೇಳಬಾರ್ದು ಅಂತಲ್ಲ, ಆದರೆ ನಾವು ಹಿಡಿದಿರೋ ಕೆಲಸ ಆಗೋಗ್ಲಿ ಅಂತ ಸುಮ್ಮನಿದ್ದೆ ಅಷ್ಟೇ. ಸಾರಿ ಮಗ. ಯಾವ ಕೆಲಸ ಅಪ್ಪು? ಚಿಕ್ಕಿ, ನಂಗೆ ಫಸ್ಟ್ ಸೀತಾ ನೋಡ್ಬೇಕು. ನೀನ್ ಈ ಭಾರ್ಗವಿನ ಎದುರಾಕೊಂಡ್ರೆ ರಾಮನ್ನ ಎದುರಾಕೊಂಡಾಗೆ. ಆಗ್ಲೇ ನನ್ನ ಮಾತು ಕೇಳಿದಿದ್ರೆ ರಾಮ ನಿನ್ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ತಪ್ಪಿತ್ತು. ನನ್ನ ಗೆಳೆಯ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನನ್ನ ಮಾತ್ರಕ್ಕೆ ನನಗೂ ಅವನಿಗೂ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ನನ್ನ ಗೆಳೆಯ ನನ್ನ ಮೇಲೆ ಪ್ರೀತಿ ಇಡೋ ಹಕ್ಕು ಇದೆ, ಸಿಟ್ಟು ಮಾಡ್ಕೊಳ್ಳೋ ಹಕ್ಕು ಇದೆ. ಹೌದು, ಅಂಥ ಇಂಪಾರ್ಟೆಂಟ್ ಕೆಲಸ ಯಾವ್ದಪ್ಪ ಇಬ್ರಿಗೂ? ಅದೇನು ಅಂತಂದ್ರೆ, ಗುಡ್ ನೈಟ್. ಸುಬ್ಬಿ, ಎಷ್ಟೇ ಕೊಬ್ಬು ನಿನ್ಗೆ? ನನ್ನಪ್ಪ ಎಷ್ಟು ಒಳ್ಳೆಯವರು ಗೊತ್ತಾ? ಯಾಕೆ ಅವ್ರಿಗೆ ಹಿಂಸೆ
ಅಲ್ವಾ, ಅವ್ರೆಷ್ಟು ಪಾಪ ಗೊತ್ತಾ? ನಮ್ಮ ಮನೆಯಲ್ಲಿ ಅಪ್ಪನ್ಗೆ ಎಲ್ಲ ಕೆಲಸ ಮಾಡ್ಕೊಳಕ್ಕೂ ಹೌಸ್ ಕೀಪರ್ಸ್ ಇದಾರೆ. ಅಂದ್ರೆ ಕೆಲ್ಸದವ್ರು. ನೀನ್ ನೋಡಿದ್ರೆ ನನ್ನ ಅಪ್ಪನ್ಗೆ ಕೆಲಸ ಹೇಳ್ತೀಯಾ? ಯಾಕೆ ಹೇಳ್ಬಾರ್ದು? ನನ್ನಿಂದ ಅವ್ರಿಗೆ ಕೆಲಸ ಆಗ್ಬೇಕಲ್ವಾ, ನಾನು ಇಷ್ಟು ಹೇಳ್ಬಾರ್ದಾ? ಅದು ಬಿಡು, ನನ್ನಪ್ಪ ನಿನ್ನ ನನ್ ಗೆಟಪ್ಪಲ್ಲಿ ನೋಡಿ ಖುಷಿ ಪಟ್ಟು ತಪ್ಕೊಂಡ್ರೆ ಬಿಡು ಬಿಡು ಅಂತ ಹೇಳ್ತೀಯಾ? ದಿಸ್ ಇಸ್ ಟೂ ಮಚ್ ಟು ಬಿ. ಮತ್ತೆ ನನ್ನ ಸಿಹಿ ಸಿಹಿ ಅಂತ ಅವ್ರು ಯಾಕೆ ತಪ್ಕೋಬೇಕು? ನನ್ಗ ಮನುಷ್ಯ ಅಂದ್ರೆ ಅಷ್ಟಕ್ಕಷ್ಟೇ, ಹಂಗೆಲ್ಲ ಹೇಳ್ಬೇಡ ಸುಬಿ. ನೋಡು, ಮೊದ್ಲೇ ಹೇಳ್ತಾ ಇದ್ದೀನಿ, ನನ್ನ ಅಪ್ಪನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂಡಿಲ್ಲ ಅಂದ್ರೆ ನೋಡ್ಕೊಳ್ಳೇಬೇಕು ಅಷ್ಟೇ. ಅಲ್ಲ, ಅವ್ರು ಯಾಕೆ ನನ್ನನ್ನ ನಿಂತರ ಮಾಡ್ಬೇಕು ಅಂತ ನೋಡ್ತಾವ್ರೆ? ನೀನು ಅವ್ರು ಯಾರಿಗೂ ಕಾಣಕ್ಕಿಲ್ವಾ? ನಿಜನಾ? ಹೌದು ಸುಬ್ಬಿ. ನಿನ್ಗೆ ಅಷ್ಟೊಂದು ಡೌಟ್ ಬರ್ತಿದ್ರೆ ಬೇಕಿದ್ರೆ ಪುಟ್ಲಿಂಗನ ಕರೆದು ನನ್ನನ್ನು ತೋರಿಸಿ ನಾನು ಕಾಣಿಸ್ತಾ ಇದ್ದೀನ ಅಂತ ಕೇಳು. ಹಂಗೆ ಮಾಡ್ತೀನಿ. ಪುಟ್ಲಿಂಗು, ಪುಟ್ಲಿಂಗು. ಎಂತ ಪುಟ್ಲಿಂಗು, ನಾನೊಂದು ಕೇಳ್ತೀನಿ, ನಿಜ ಹೇಳ್ತ್ಯಾ? ನೀನ ದೇಸಾಯಿ ಮನೆಗೆ ಹೋದ್ರೆ ನನಗೆ ಬೇಜಾರಾಗ್ತದಂತ ಮಾತ್ರ ಕೇಳ್ಬೇಡ. ಮೊದ್ಲೇ ಹೇಳ್ತಾ ಇದ್ದೀನಿ, ನನಗೆ 10 ಪೈಸೆ ಸಹ ಬೇಜಾರಾಗಲ್ಲ. ಅದಲ್ಲ ಮರೈತ, ನೋಡಿಲಿ, ನಿನ್ಗೆ ಯಾರಾದ್ರೂ ಕಾಣ್ತಾ ಇದ್ದಾರಾ? ಎಂತ ಕಾಣ್ಬೇಕಿತ್ತಿಲ್ಲಿ? ಅಂದ್ರೆ ಏನು ಕಾಣ್ತಾ ಇಲ್ವಾ? ಎಂತದು ಇಲ್ಲ. ಅಲ್ಲಿ ಕಾವೇರಿ ಅಕ್ಕ ಊಟ ಕರೀತಾ ಇದ್ದಾರೆ. ಯಾವಾಗ್ಲೂ ಒಂದು ಮಂಡೆ ಬಿಸಿ ಮಾಡ್ತಾರೆ. ಅಂದ್ರೆ ನನ್ನನ್ ಬಿಟ್ಟು ಇನ್ಯಾರಿಗೂ ಕಾಣಕ್ಕಿಲ್ವಾ? ಸೀತಾ, ಚಿಕ್ಕಿ, ಸೀತಾಗೇನಾಯ್ತು? ಕೈ ಸುಟ್ಕೊಂಡ್ರ? ಸ್ವಲ್ಪ ಸುಟ್ಟಿದೆ, ಆಯಿಂಟ್ಮೆಂಟ್ ಹಚ್ಚಿದ್ದೀನಿ. ರಾಮ್, ಸೀತಾ ರೆಸ್ಟ್ ಮಾಡೋ ಹಾಗೆ ನೀನೇ ನೋಡ್ಕೊಳ್ಬೇಕು, ಸರಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.